ಅದು ರಕ್ಷಣೆ ಮಾಡಬೇಕು ಅದ್ರ ಕೆಲಸ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ, ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಲಿಕ್ಕತ್ತಿದ್ದಾರೆ. ಆದರೆ ಇಲ್ಲಿ ಬಂದಿದ್ದ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜನ ಒಂದು ಹಿಂಸಾತ್ಮಕ ಇಳಿಯುವಂಥ ಸಾಧ್ಯತೆಗಳಿದ್ದಾವೆ, ಇಲ್ಲ ಕನ್ನಡ ಜನನ ಈ ಏನಪ್ಪ ಅಂತಂದ್ರೆ ಥಗ್ ಲೈಫ್ ನೋಡೋದಿದ್ದು ಏನು ಮಾಡೋರಿದ್ದಾರೆ ಇವರು. ಸಂವಿಧಾನದಡಿಯಲ್ಲಿ ಕಾನೂನಡಿಯಲ್ಲಿ ಹೈಕೋರ್ಟ್ ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ ಅವ್ರು ಮನವರಿಕೆ ಇಲ್ಲ, ನಾವು ಕಾನೂನು ಪ್ರಕಾರ ಗೆಲ್ತೀವಿ ಅಂತೇಳಿ. ಗೆಲ್ಲುವುದೇನೋ ಇಲ್ಲ ಅಂತಲ್ಲ, ಗೆಲುವು ಸೋಲು ಬೇರೆ. ಆದರೆ ಕನ್ನಡಿಗರ ಮನಸ್ಸನ್ನು ಗೆಲ್ಲುವಂತಹ, ಪ್ರೀತಿಯಿಂದ ಗೆಲ್ಲುವಂಥ ಅವಕಾಶ ಹೋಯ್ತಲ್ಲ. ದೊಡ್ಡದು ಮಾತು ಹೇಳಿದರು ಕಮಲ್ ಹಾಸನ್ ಅವರು, ಇಲ್ಲ ಪ್ರೀತಿ ಇದೆ, ಕನ್ನಡ ಪ್ರೀತಿ ಹಾಗೆ ಹೀಗೆ, ಕನ್ನಡದ ಬಗ್ಗೆ ಅಭಿಮಾನದ ನನಗೆ, ರಾಜ್ಕುಮಾರ್ ಅವ್ರ ಬಗ್ಗೆ. ಇಲ್ಲರಿ ನಿಮ್ಮಲ್ಲೇ ನಮಗೂ ನಿಮ್ಮ ಬಗ್ಗೆ ಅಭಿಮಾನದ. ಕಮಲ್ ಹಾಸನ್ ನಮ್ಮವರಪ್ಪ ಅಂತೇಳಿ ಯಾರಿಗಿಲ್ಲ ಅಭಿಮಾನ ನಿಮ್ಮ ಬಗ್ಗೆ. ನಿಮ್ಮ ವೈರಿಸದ ನಿಮ್ಮ ಬಗ್ಗೆ ಅಭಿಮಾನದ ಇಲ್ಲ, ಅವ್ರ ಪ್ರತಿಭೆ ಅದಪ್ಪ ಪ್ರತಿಭಾವಂತದ. ಅದ್ರ ಪ್ರತಿಭಾವಂತ ತಪ್ಪು ಮಾಡಿದಾಗ ತಿದ್ದು ಹೇಳ್ಬೇಕಾಯ್ತು ಕೆಲಸ. ಅದು ಹೆಂಗೆ ರೀ ತಮಿಳಿನಿಂದ ಕನ್ನಡ ಹುಡ್ತದ? ನಿಮ್ದು ಯಾರೋ ಒಬ್ಬರು ಹೇಳ್ತಾರ ಮಾಡ್ತಾರ ಅಂತ ಹೇಳಿದ್ರೆ ಅಲ್ಲ. ಎಲ್ಲದ ಡಾಕ್ಯುಮೆಂಟ್ ಎವಿಡೆನ್ಸ್ ನಿಮ್ಮ ಕನ್ನಡ ಆಗಿರ್ಬೋದು, ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಅಥವಾ ನಮ್ಮ ಮಲಯಾಳಂ ಆಗಿರ್ಬೋದು, ಯಾವುದೇ ದ್ರಾವಿಡ ಭಾಷೆಗಳಿವೆಲ್ಲ ದ್ರಾವಿಡ ತಾಯಿಯ